ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿಯೇ ಎರಡು ಪ್ರಬಲ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಆರಂಭದಿಂದಲೂ ಕೂಡ. ಈಗ ಮತ್ತೊಮ್ಮೆ ಅದೇ ಜಾತಿ ಗಣತಿಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರು ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರೆ ಎನ್ನುವಂತಹ ವಿಚಾರ. ರಾಜ್ಯದಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಜಾತಿ ಗಣತಿ ವರದಿಯ ಜಟಾಪಟಿ. ಸಂಪುಟ ಸದಸ್ಯರಿಂದ ಲಿಖಿತ ರೂಪದಲ್ಲಿ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರಂತೆ. ಜಾತಿ ಗಣತಿ ಜಾರಿ ಬಗ್ಗೆ ಸಚಿವರಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡ್ತಿದ್ದಾರೆ. ಇತ್ತೀಚೆಗೆ ನಡೆದ ಸಂಪುಟ ಸಭೆಯಲ್ಲಿ ಸಚಿವರಿಂದ ಮಾಹಿತಿ ಸಂಗ್ರಹ ಆಗಿದೆ. 11 ಸಂಪುಟ ಸಚಿವರಿಂದ ಲಿಖಿತ ರೂಪದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಸೂಚನೆ ನೀಡಲಾಗಿದೆಯಂತೆ. 4 ಸದಸ್ಯರಿಂದ ಜಾತಿ ಗಣತಿಯ ವರದಿಗೆ ಮತ್ತೊಮ್ಮೆ ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇರೋದ್ರಿಂದ ಉಳಿದವರ ಅಭಿಪ್ರಾಯಗಳೇನು, ಆ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕಾ ತರಬಾರ್ದಾ ಅದನ್ನ ಡಿಸೈಡ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಆದ್ರೆ ಏನೇ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಅವರು ಅಧಿಕಾರದಿಂದ ಕೆಳಗಿಳಿಯೋ ಹೊತ್ತಿಗೆ ಇದೇ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತಂದೆ ತರ್ತಾರೆ. ಆ ಮೂಲಕ ಸಿದ್ದರಾಮಯ್ಯನವರ ಶಕ್ತಿ ಎಂಥದ್ದು ಅನ್ನೋದನ್ನ ತೋರಿಸುವ ಪ್ರಯತ್ನ ಆಗುತ್ತೆ ಅನ್ನೋದು ಸದ್ಯ ಉನ್ನತ ಮೂಲಗಳಿಂದ, ಅಂದ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೇ ಈ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ದಾರೆ. ಒಂದು ಕಡೆ ಒಕ್ಕಲಿಗ, ಮತ್ತೊಂದು ಕಡೆ ಲಿಂಗಾಯತ, ಎರಡು ಪ್ರಬಲ ಸಮುದಾಯದವರು ಕೂಡ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬಾರದು ಅಂತ ಇಷ್ಟೆಲ್ಲ ವಿರೋಧ ವ್ಯಕ್ತಪಡಿಸಿಯೂ ಕೂಡ ಇಲ್ಲ, ವರದಿಯನ್ನ ಅನುಷ್ಠಾನಕ್ಕೆ ತಂದೆ ತರ್ತೀವಿ, ಅದೇ ನಮ್ಮ ಧ್ಯೇಯ ಅಂತ ಸಿಎಂ ಸಿದ್ದರಾಮಯ್ಯನವರು ಪದೇ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿದವರ ಅಭಿಪ್ರಾಯ ಏನು, ಅಷ್ಟೂ ಜನರ ಅಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ ಕೆಲವರಿಗೆ. ಹಾಗಾಗಿ ಲಿಖಿತ ರೂಪದಲ್ಲಿ ಕೆಲವರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದೆ. ಬಟ್ ಆ ಅಭಿಪ್ರಾಯದ ಸಂಗ್ರಹದ ಹೊರತಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ವರದಿಯನ್ನ ಅನುಷ್ಠಾನಕ್ಕೆ ತರುವಲ್ಲೂ ಮುಂದಾಗ್ತಾರಾ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಜಾತಿ ಗಣತಿ ವಿಚಾರಕ್ಕೆ ಎಲ್ಲಾ ಸಚಿವರ ಅಭಿಪ್ರಾಯ ಮಂಡನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸಕ್ಕೆ ಸಿಎಂ ಮುಂದಾಗ್ತಿದ್ದಾರೆ ಅಂತ ಇಬ್ಬರು ಸಚಿವರಿಂದ ಮೌಖಿಕವಾಗಿ ಅಭಿಪ್ರಾಯ ಮಂಡನೆಗೆ ಸಿಎಂ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಡ್ಡಾಯವಾಗಿ ಲಿಖಿತ ರೂಪದಲ್ಲೇ ಅಭಿಪ್ರಾಯ ಸಂಗ್ರಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಅಂಕಿ ಸಂಖ್ಯೆಗಳಿಗೆ ಪ್ರಬಲ ಸಮುದಾಯದ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ವೈಜ್ಞಾನಿಕವಾಗಿ ಆಗಿಲ್ಲ, ಅವೈಜ್ಞಾನಿಕ ಇಂದ ಕೂಡಿದೆ ಈ ವರದಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ತರಬಾರದು ಅಂತ ಅಭಿಪ್ರಾಯ ಸಂಗ್ರಹದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಸ್ಟೆಪ್ ಏನಾಗಿರುತ್ತೆ ಅನ್ನೋದು ಕೂಡ ಕುತೂಹಲ. ತಾಲೂಕುವಾರು ಆಕ್ಷೇಪಗಳನ್ನ ಸರಿಪಡಿಸೋದಕ್ಕೆ ಸರ್ಕಾರ ಎಲ್ಲಾ ಹಂತದಲ್ಲೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆಯಂತೆ. ಪ್ರವರ್ಗ, ಒಳಪಂಗಡ, ಜಾತಿ ಗಣತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಅವಕಾಶ ನೀಡಲಾಗುತ್ತೆ ಅಂತ ತಹಶೀಲ್ದಾರ್ ಮೂಲಕ ಆಕ್ಷೇಪಗಳ ತಿದ್ದುಪಡಿ ಬಳಿಕ ಸದನದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರಂತೆ. ಜಾತಿ ಗಣತಿಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಅಧಿವೇಶನದಲ್ಲೂ ಕೂಡ ಅಂಥದ್ದೊಂದು ಚರ್ಚೆಗಳನ್ನ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಈಗಾಗಲೇ ಅಧಿವೇಶನದಲ್ಲಿ ಕೆಲ ವಿಚಾರಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿದೆ. ಮುಂದಿನ ಅಧಿವೇಶನದಲ್ಲಿ ಅಭಿಪ್ರಾಯ ಸಂಗ್ರಹದ ಬಳಿಕ ಇದರ ಮೇಲಿನೇ ಚರ್ಚೆ ಮಾಡೋಣ ಅನ್ನುವಂತಹ ತೀರ್ಮಾನಕ್ಕೆ ಸಿಎಂ ಸಿದ್ದರಾಮಯ್ಯ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಚಿವರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಯಾರೋ ಒಬ್ರು ಇಬ್ರು ಪ್ರಬಲ ಸ್ಥಾನದಲ್ಲಿದ್ದಾರೆ ಅಥವಾ ಪ್ರಬಲ ಸಚಿವರು ಅನ್ನೋ ಕಾರಣಕ್ಕೆ ಅವರದ್ದೇ ಅಭಿಪ್ರಾಯವನ್ನ ಫೈನಲ್ ಅಂತ ಮಾಡಕ್ಕಾಗಲ್ಲ. ಸೊ ತಳಮಟ್ಟದಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ಆಗಲಿ ಬಿಡಿ, ಅದರ ಮೇಲೆ ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡೋಣ ಅನ್ನೋ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಈ ಅಂಕಿ ಅಂಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರು ಎರಡು ಸಮುದಾಯದವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಎಂದವಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ಸ್ವತಃ DCM DK ಶಿವಕುಮಾರ್ ಒಪ್ಕೊಳ್ತಾ ಇಲ್ಲ ಈ ವರದಿ ಅನುಷ್ಠಾನಕ್ಕೆ ತರ್ತೀವಿ ಅಂದ್ರೆ ಅವ್ರದ್ದೇ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ವೀರೇಶ್ ದಾನಿ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸಿಎಂ ಸಿದ್ದರಾಮಯ್ಯನವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ತಾವು ಅಧಿಕಾರದಿಂದ ಕೆಳಗಿಳಿಯೋ ಹೊತ್ತಿಗೆ ಈ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅಂತ. ಅದರ ಮುಂದುವರೆದ ಭಾಗ ಇಬ್ಬರು ಅಂದ್ರೆ ಎರಡು ಪ್ರಬಲ ಸಮುದಾಯದವರ ವಿರೋಧದ ಮಧ್ಯದಲ್ಲೂ ಕೂಡ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ವರದಿಯನ್ನ ಅನುಷ್ಠಾನಕ್ಕೆ ತರುವಂತಹ ಪ್ಲಾನಿಂಗ್ ಗಳಾಗ್ತಾ ಇದೆ. ಏನ್ ನಿರೀಕ್ಷೆ ಮಾಡಬಹುದು? ಕಾಂಗ್ರೆಸ್ ಪಾಳ್ಯದಲ್ಲಿ ಅಟ್ ಪ್ರೆಸೆಂಟ್ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ಖಂಡಿತವಾಗಿ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ವರದಿಯನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲೇ ಘೋಷಣೆಯನ್ನ ಮಾಡಿತ್ತು. ಆ ನಿಟ್ಟಿನಲ್ಲೇ ಕಾಂತರಾಜು ಅವರು ಸರ್ಕಾರಕ್ಕೆ ತನಿಖೆ ಮಾಡಿರ್ತಕ್ಕಂಥ ಜಾತಿ ಗಣತಿ ವರದಿ ಏನಿದೆ ಈ ವಿಚಾರವಾಗಿ
ಸಾಕಷ್ಟು ಪರ ವಿರೋಧ ಚರ್ಚೆಗಳು ಆಗಿರುವಂತದ್ದು ಮತ್ತು ಪ್ರಬಲ ಸಮುದಾಯ ಆಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಮತ್ತು ವೀರಶೈವ ಲಿಂಗಾಯತ ಸಮುದಾಯ ಸೇರಿದಂತೆ ಸಾಕಷ್ಟು ಉಪಪಂಗಡಗಳು ಸಹ ಈಗಾಗಲೇ ಜಾತಿ ಗಣತಿ ವರದಿಯನ್ನು ಒಪ್ಪಿಕೊಳ್ಳಿಕ್ಕೆ ಸಿದ್ಧರಿಲ್ಲ. ಅಲ್ಲಿರ್ತಕ್ಕಂಥ ಅಂಕಿ ಅಂಶಗಳ ವಿಚಾರದಲ್ಲಿ ಎಲ್ಲ ಜಾತಿಗಳಿಗೂ ಸಹ ಸಾಕಷ್ಟು ಆಕ್ಷೇಪಗಳಿರುವಂತದ್ದು ಮತ್ತು ಉಪಜಾತಿಗಳ ವಿಚಾರಗಳಲ್ಲಿ ಏನು ಜನರು ಕೈಬಿಟ್ಟು ಹೋಗಿದ್ದಾರೆ ಅವರ ಅಂಕಿ ಸಂಖ್ಯೆಗಳ ವಿಚಾರದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರಿಂದಲೂ ಸಹ ನಿಮ್ಮ ಅಭಿಪ್ರಾಯವನ್ನ ಲಿಖಿತವಾಗಿ ನೀಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಕಳೆದ ವಾರ ನಡೆದಂತಹ ಸಚಿವ ಸಂಪುಟದಲ್ಲಿ ಕೇವಲ 11 ಸಚಿವರುಗಳು ಮಾತ್ರ ಅವರು ಲಿಖಿತವಾಗಿ ಅವರ ಅಭಿಪ್ರಾಯವನ್ನ ಮಂಡನೆ ಮಾಡಿದ್ದಾರೆ. ಇನ್ನೂ 4 ಸಚಿವರುಗಳು ಸಹ ಮೌಖಿಕವಾಗಿ ಸೂಚನೆಯನ್ನ ಕೊಡ್ಲಿಕ್ಕೆ ಹೋದ್ರು, ಅವರ ಅಭಿಪ್ರಾಯವನ್ನ ಮಂಡನೆ ಮಾಡ್ಲಿಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲರೂ ಖಂಡಿತವಾಗಿಯೂ ಸಹ ಲಿಖಿತವಾಗಿಯೇ ನೀವು ಅಭಿಪ್ರಾಯವನ್ನ ಮಂಡನೆ ಮಾಡಲೇಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಕೊಟ್ಟಿರುವಂತದ್ದು. ಸಚಿವರುಗಳು ಸಹ ಅವರ ಅಭಿಪ್ರಾಯವನ್ನ ಲಿಖಿತವಾಗಿ ಮಂಡನೆಯನ್ನ ಮಾಡಿದ ಬಳಿಕ ಈ ವಿಚಾರದಲ್ಲಿ ಅವರ ಆಕ್ಷೇಪಗಳೇನಿವೆ ಆ ಆಕ್ಷೇಪಗಳನ್ನ ಹೇಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ತಂತ್ರಕ್ಕೆ ಮೊರೆ ಹೋಗಿರುವಂತದ್ದು. ತಾಲೂಕುವಾರು ಅಂದ್ರೆ ವಿಧಾನಸಭಾ ಕ್ಷೇತ್ರವಾರು ಸಿಡಿಗಳನ್ನ ರಿಲೀಸ್ ಮಾಡಿ ಅಲ್ಲಿ ಅಂಕಿ ಸಂಖ್ಯೆಗಳನ್ನ ಸರಿಪಡಿಸಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಶ್ರುತಿ.